ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಾನು ನನ್ನ ಹಸ್ಬೆಂಡು ಮಗಳು ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಒಂದು ಪೂಜೆ ಮಾಡಿಸೋಣ ದೇವಸ್ಥಾನಕ್ಕೆ ಹೋಗಿ. ಮತ್ತು ಒಂದು ತಡೆ ಓಡಿಸ್ಬೇಕಾಗಿತ್ತು. ನಮ್ಮ ಮನೆಯವರು ರಾತ್ರಿ ಹೊತ್ತು ಒಂಥರ ನಿದ್ರೆಯಲ್ಲಿ ಕನ್ವರ್ಸೋದು ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ಒಂದು ತಡೆ ಓಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ, ಇವತ್ತು ಅಮಾವಾಸ್ಯೆ ಒಳ್ಳೆಯದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗಾಗಿ ಬೆಳಿಗ್ಗೆನೇ ಎದ್ದು 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಮತ್ತು ಮನೇಲೂ ಪೂಜೆ ಮಾಡಿ ಈಗ ಆಗಲೇ 7 ಗಂಟೆ 7:15 ಆಗಿದೆ. 7:15 ಆಗಿದೆ. ಹೋಗೋಣ, ಬೆಳಿಗ್ಗೆನೇ ಹೋದರೆ ಸರಿ ಅಲ್ವಾ, ದೇವಸ್ಥಾನಗಳಿಗೆ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಬೆಳಿಗ್ಗೆನೇ ಎಷ್ಟು ಚೆನ್ನಾಗಿದೆ ರೋಡ್, ಯಾವ ಟ್ರಾಫಿಕ್ಕು ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಆ ದೇವಸ್ಥಾನ ಬಂದು ಪ್ರಿಯಾಪಟ್ಟಣ ಕುಶಾಲನಗರ ರೋಡಲ್ಲಿರೋದು ಮೂರೂರಮ್ಮನ ದೇವಸ್ಥಾನ ಅಂತ. ಯಾರೆಲ್ಲ ಹುಣಸೂರವರೇ ಇದ್ದೀರಾ, ನಮ್ಮ ಹುಣಸೂರವರು ಅರ್ಧ ಜನಕ್ಕೆ ಗೊತ್ತಿರುತ್ತೆ, ಅರ್ಧ ಜನಕ್ಕೆ ಗೊತ್ತಿರಲ್ಲ. ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅದು. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನೀಗ 2 ತಿಂಗಳಿಂದ ನಾನು ಈಗ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿಗೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೋಡ್ಬೋದು. ಚೆನ್ನಾಗಿ ಕಟ್ಟಿದ್ದಾರೆ ಕೂಡ. ಸೆಕೆಂಡ್ ತಿರುಪತಿ ಅಂತಲೂ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಎಲ್ಲ ಪೂಜೆ ಮತ್ತು ತಡೆ ಹೊಡೆಯೋದು ಎಲ್ಲನೂ ಮಾಡ್ತಾರೆ ಅಲ್ಲಿ. ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ನೋಡಿದ್ವಿ, ವಿಗ್ರಹಗಳೆಲ್ಲ ಕೂರಿಸಿದ್ದಾರೆ. ದೇವಸ್ಥಾನ ಇದು ಶಿವಂದು ಇದೆ. ಆಮೇಲೆ ಪಕ್ಕದಲ್ಲೇ ಮೂರೂರಮ್ಮನ ದೇವಸ್ಥಾನ ಇದೆ. ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎದುರುಗಡೆ ಕಾಣ್ತಾ ಇರೋದು. ಅದ್ರ ಪಕ್ಕದಲ್ಲಿ ಆ ಕಡೆ ಇದೆ ಮೂರೂರಮ್ಮನ ದೇವಸ್ಥಾನ. ಫಸ್ಟು ಆ ದೇವಸ್ಥಾನ ಇತ್ತು, ಆಮೇಲೆ ಈ ದೇವಸ್ಥಾನ ಆಗಿರೋದು. ಇತ್ತೀಚೆಗೆ ಕಟ್ಟಿರೋದಂತೆ ದೇವಸ್ಥಾನ, ನಾನು ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ. ಅಲ್ಲೇ ತಡೆನೂ ಕೂಡ ಹೊಡಿತಾರೆ, ಶಾಸ್ತ್ರ ಹೇಳ್ತಾರೆ, ಎಲ್ಲನೂ ಮಾಡ್ತಾರೆ, ಪೂಜೆನೂ ಚೆನ್ನಾಗಿ ಮಾಡಿಕೊಡ್ತಾರೆ. ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಒಂದ್ಸರಿ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಪೂಜೆ ಕೂಡ ಮಾಡ್ತಾರೆ. ಏನು ನಿಮಗೆ ದೋಷ ಪರಿಹಾರ ಇರುತ್ತೆ, ಏನು ಇರುತ್ತೆ ಎಲ್ಲನೂ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ರು ಅವರು ಪೂಜಾರರು. ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ, ದೇವರೆಲ್ಲ. ನೋಡಿದ್ರೆ ಅಲ್ವಾ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಹಾಗಾಗಿ ಇವಾಗ ಮನೆಗೆ ಹೊರಡೋಣ ಅಂತ ಬರ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಅಲ್ಲಿ ಕೇರಳಿ ಅನಿಸ್ತು, ಒಂಥರ ಡಾಬಾ ಥರ ಹೋಟ್ಲಿದೆ ಚಿಕ್ಕದಾಗಿ. ಅಲ್ಲಿ ಪುಟ್ಟು ಮತ್ತು ಪತ್ತಲ್ ಅಂತ ಮಾಡ್ತಾರೆ, ಕೇರಳಿಯನ್ಸ್ ಫುಡ್ ಅದು, ಟಿಫನ್ನು. ಅದು ತುಂಬ ಚೆನ್ನಾಗಿರುತ್ತೆ. ಸರಿ ಟೇಸ್ಟ್ ಮಾಡೋಣ ಬಾ, ನಾನು ಮಾಡಿದ್ದೀನಿ, ನೀವು ಮಾಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ನೋಡಿ ಇದೆ ಪತ್ತಲ್ ಅಂತ ನಮ್ಮ ಮನೆಯವ್ರು ತಂದು ನನಗೆ ಕಾರಲ್ಲಿ ಕೊಡ್ತಾಯಿದ್ದಾರೆ. ನಾನು ನನ್ನ ಮಗಳು ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಪತ್ತಲ್ ಅಂತ ಇದು ಕುಸ್ಲಕ್ಕಿಲ್ ಮಾಡ್ತಾರೆ. ಅದನ್ನು ರವೆ ಥರ ಬಿಡಿಸ್ಬಿಟ್ಟು ಪೂರಿ ಥರ ಒತ್ತಿ ಕೈಯಲ್ಲೇನೋ ತಟ್ತಾರೆ ಅನಿಸುತ್ತೆ. ಅದನ್ನು ಪೂರಿ ಥರ ಬೇಯಿಸಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಳು ಸಾಂಬಾರೊಂದಿಗೆ ಕೊಡ್ತಾರೆ. ಅದು ಕಡಲೆಕಾಳು ಸಾಂಬಾರು ಅವ್ರದ್ದೇ ಒಂಥರ ಟೇಸ್ಟ್ ಇರುತ್ತೆ. ಕೇರಳಿಯನ್ಸ್ ಫುಡ್ಡು ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ಅದು ಒಂಥರ ಟೇಸ್ಟು. ತುಂಬ ಚೆನ್ನಾಗಿದೆ. ಪುಟ್ಟು ಮತ್ತು ಅದು ಪತ್ತಲು ಎಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಆಮೇಲೆ ಸಂಜೆ ನಾವು ಊರಿಗೆ ಹೋಗ್ಬೇಕಾಗಿತ್ತು. ಮಹಾಲಯ ಅಮಾವಾಸ್ಯೆ ಅಲ್ವಾ, ಅಲ್ಲಿ ಊರಲ್ಲಿ ಪಕ್ಷ ಮಾಡ್ತಾರೆ ನಮ್ಮ ಮನೆ ಅವರ ಊರಲ್ಲಿ. ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ವಿ. ಇದು ದರ್ಗಾ ಅಂತ. ಇಲ್ಲೂ ದೇವಸ್ಥಾನ ಯಾವುದು ಜಮಲಮ್ಮನ ದೇವಸ್ಥಾನ ಅಂತ ಇದೆ. ಅದೊಂದು ಅತಿ ಕ್ಲಿಯರ್ ನೀಟಾಗಿ ಮಾಡಿ ತೋರಿಸ್ತೀನಿ. ಹೋಗುವಾಗ ರೋಡಲ್ಲಿ ಅದೇ ಸಿಗುತ್ತೆ. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಲಾಸ್ಟಲ್ಲಿ ಬರುತ್ತೆ ನೋಡಿ. ಈ ವಿಡಿಯೋ ನೋಡಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ಸ್ ಕೂಡ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.